ಓಂ ಶಾಂತಿ. ಮುರಳಿಯ ದಿನಾಂಕ 17/7/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಭಾರತ ಭೂಮಿಯು ನಿರಾಕಾರ ತಂದೆಯ ಜನ್ಮಭೂಮಿಯಾಗಿದೆ. ಇಲ್ಲಿಯೇ ತಂದೆಯು ನಿಮಗೆ ರಾಜಯೋಗವನ್ನು ಕಲಿಸಿ ರಾಜ್ಯ ಭಾಗ್ಯವನ್ನು ಕೊಡಲು ನಿಮ್ಮ ಸೇವೆ ಮಾಡಲು ಬರುತ್ತಾರೆ. ಪ್ರಶ್ನೆ: ಶಿವ ತಂದೆಯು ತನ್ನ ಪ್ರತಿಯೊಬ್ಬ ಮಗುವಿನಿಂದ ಯಾವ ಪ್ರತಿಜ್ಞೆ ಮಾಡಿಸುತ್ತಾರೆ? ಶಿವ ತಂದೆಯು ತನ್ನ ಪ್ರತಿಯೊಬ್ಬ ಮಗುವಿನಿಂದ ಯಾವ ಪ್ರತಿಜ್ಞೆ ಮಾಡಿಸುತ್ತಾರೆ? ಉತ್ತರ: ಮಧುರ ಮಕ್ಕಳೇ, ಪ್ರತಿಜ್ಞೆ ಮಾಡಿರಿ. ಬಾಬಾ, ನಾವು ಯಾವುದೇ ವಿಕರ್ಮ ಮಾಡುವುದಿಲ್ಲ, ಪಂಚವಿಕಾರಗಳ ದಾನ ಮಾಡುತ್ತೇವೆ. ಒಳಗೆ ಭಯವಿರಲಿ. ಒಂದು ವೇಳೆ ನಾವು ದಾನ ಕೊಟ್ಟ ನಂತರ ಮತ್ತೆ ಹಿಂತೆಗೆದುಕೊಳ್ಳುತ್ತೇವೆ ಎಂದರೆ ಬಹಳ ಪಾಪವಾಗಿ ಬಿಡುವುದು. ಇದಕ್ಕೆ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಹರಿಶ್ಚಂದ್ರನ ಕಥೆಯೂ ಸಹ ಇದರ ಮೇಲೆ ಮಾಡಲ್ಪಟ್ಟಿದೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಈ ಕರ್ಮೇಂದ್ರಿಯಗಳಿಂದ ಯಾವುದೇ ತಪ್ಪು ಮಾಡಬಾರದು. ಪವಿತ್ರರಾಗಿರುವವರ ಜೊತೆಗೆ ನೆನಪಿನಲ್ಲಿಯೂ ಶಕ್ತಿಶಾಲಿಗಳಾಗಬೇಕಾಗಿದೆ. ಎರಡನೇ ಪಾಯಿಂಟು: ಸದಾ ಪುಣ್ಯಾತ್ಮರಾಗಲು ತನು, ಮನ, ಧನದಿಂದ ತಂದೆಗೆ ಬಲಿಹಾರಿಯಾಗಬೇಕಾಗಿದೆ. ಒಂದು ಬಾರಿ ಬಲಿಹಾರಿಯಾದರೆ 21 ಜನ್ಮಗಳಿಗಾಗಿ ಪುಣ್ಯಾತ್ಮರಾಗಿ ಬಿಡುತ್ತೀರಿ. ವರದಾನ: ಸಹಜ ಯೋಗವನ್ನು ಸ್ವಭಾವ ಮತ್ತು ಸ್ವಾಭಾವಿಕವಾಗಿ ಮಾಡಿಕೊಳ್ಳುವಂತಹ ಪ್ರತಿಯೊಂದು ವಿಷಯದಲ್ಲಿ ಸಂಪೂರ್ಣ ಭವ. ಸಹಜ ಯೋಗವನ್ನು ಸ್ವಭಾವ ಮತ್ತು ಸ್ವಾಭಾವಿಕವಾಗಿ ಮಾಡಿಕೊಳ್ಳುವಂತಹ ಪ್ರತಿಯೊಂದು ವಿಷಯದಲ್ಲಿ ಸಂಪೂರ್ಣ ಭವ. ವರದಾನದ ವಿಶ್ಲೇಷಣೆ: ಹೇಗೆ ತಂದೆಯ ಮಕ್ಕಳಾಗಿ ಇರುವುದರಲ್ಲಿ ಯಾವುದೇ ಪರ್ಸೆಂಟೇಜ್ ಇಲ್ಲವೋ ಹಾಗೆಯೇ ಈಗ ನಿರಂತರ ಸಹಜ ಯೋಗಿ ಅಥವಾ ಯೋಗಿಯಾಗುವ ಸ್ಥಿತಿಯಲ್ಲಿಯೂ ಪರ್ಸೆಂಟೇಜನ್ನು ಸಮಾಪ್ತಿಯಾಗಬೇಕಾಗಿದೆ. ಸ್ವಾಭಾವಿಕ ಹಾಗೂ ಸ್ವಭಾವ ಆಗಿಬಿಡಬೇಕು. ಹೇಗೆ ಕೆಲವರಲ್ಲಿ ವಿಶೇಷ ಸ್ವಭಾವವಿರುತ್ತದೆ, ಅವರು ಸ್ವಭಾವಕ್ಕೆ ವಶರಾಗಲು ಬಯಸಿದ್ದರೂ ಅದರಲ್ಲಿಯೇ ನಡೆಯುತ್ತಾ ಇರುತ್ತಾರೆ. ಹಾಗೆಯೇ ಇದೂ ಸಹ ಸ್ವಭಾವ ಆಗಿಬಿಡಲಿ. ನಾನು ಏನು ಮಾಡಲಿ, ಹೇಗೆ ಯೋಗವನ್ನಿಡಲಿ ಎಂಬ ಮಾತುಗಳು ಸಮಾಪ್ತಿ ಆಗಿಬಿಡುತ್ತದೆ. ಎಂದರೆ ಪ್ರತಿಯೊಂದು ವಿಷಯದಲ್ಲಿ ಸಂಪೂರ್ಣರು ಆಗಿಬಿಡುತ್ತೀರಿ. ಸಂಪೂರ್ಣರು ಎಂದರೆ ಪ್ರಭಾವ ಹಾಗೂ ಲೋಪ ದೋಷಗಳಿಂದ ದೂರವಿರುವುದು. ಸ್ಲೋಗನ್: ಸಹನೆ ಮಾಡಬೇಕೆಂದರೆ ಖುಷಿಯಿಂದ ಮಾಡಿ, ವಿವಶತೆಯಿಂದ ಮಾಡುವುದಲ್ಲ. ಸಹನೆ ಮಾಡಬೇಕೆಂದರೆ ಖುಷಿಯಿಂದ ಮಾಡಿ, ವಿವಶತೆಯಿಂದ ಮಾಡುವುದಲ್ಲ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಶಕ್ತಿಶಾಲಿ ಯೋಗ ಅರ್ಥಾತ್ ಲಗನ್ನಿನ ಅಗ್ನಿ, ಜ್ವಾಲಾರೂಪದ ನೆನಪೇ ಭ್ರಷ್ಟಾಚಾರ, ಅತ್ಯಾಚಾರದ ಅಗ್ನಿಯನ್ನು ಸಮಾಪ್ತಿ ಮಾಡುತ್ತದೆ ಮತ್ತು ಸರ್ವ ಆತ್ಮರಿಗೆ ಸಹಯೋಗ ಕೊಡುವುದು. ಇದರಿಂದಲೇ ಬೇಹದ್ದಿನ ವೈರಾಗ್ಯ ವೃತ್ತಿ ಪ್ರಜ್ವಲಿತವಾಗುವುದು. ನೆನಪಿನ ಅಗ್ನಿ ಒಂದು ಕಡೆ, ಆ ಅಗ್ನಿಯನ್ನು ಸಮಾಪ್ತಿ ಮಾಡುವುದು ಇನ್ನೊಂದು ಕಡೆ. ಆತ್ಮರಿಗೆ ಪರಮಾತ್ಮ ಸಂದೇಶ ಶೀತಲ ಸ್ವರೂಪದ ಅನುಭೂತಿ ಮಾಡಿಸುತ್ತದೆ. ಇದರಿಂದಲೇ ಆತ್ಮರು ಪಾಪದ ಬೆಂಕಿಯಿಂದ ಮುಕ್ತರಾಗಲು ಸಾಧ್ಯ. ಓಂ ಶಾಂತಿ.